ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ನಯವಾಗಿ ಕರೆಸಿಕೊಂಡು ಕಾರಿನಿಂದ ಇಳಿಯುತ್ತಿದ್ದಂತೆ ಬಾಮೈದ ಸೇರಿ 10 ಜನ ಅಟ್ಟಾಡಿಸಿಕೊಂಡು ಕೊಚ್ಚಿ ಕೊಲೆ. 6 ಜನ ಪೊಲೀಸರಿಗೆ ಶರಣು, 4 ಬಂಧಿಸಿದ ಪೊಲೀಸರು. ರೈತರ ಜಮೀನುಗಳಲ್ಲಿ ಬೃಹತ್ ರೈಲ್ವೆ ಟರ್ಮಿನಲ್, ಸೆಕ್ಯುಲರ್ ರೈಲ್ವೆ ಲೇನ್ ಯೋಜನೆಯನ್ನ ಕೈಬಿಡಲು ಆಗ್ರಹ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆಯಿಂದ ಒತ್ತಾಯ. ಚಿಂತಾಮಣಿಯ ಆಜಾದ್ ಚೌಕದಲ್ಲಿದ್ದ ಪುರಾತನ ರಥ ಸ್ಥಳಾಂತರಕ್ಕೆ ವಿರೋಧ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮಂಗಳವಾರ ಮುಂಜಾನೆ ಸದ್ದಿಲ್ಲದೆ ಅಧಿಕಾರಿಗಳಿಂದ ಮೂಲ ಸ್ಥಳಕ್ಕೆ ಸ್ಥಳಾಂತರ. ಭೈರತಿ ಸುರೇಶ್ ಕೋಲಾರ ಜಿಲ್ಲೆ ಉಸ್ತುವಾರಿ ವಹಿಸಿ 2 ವರ್ಷವಾಗುತ್ತಿದ್ದು ಜಿಲ್ಲೆಗೆ ಏನು ಕೊಡುಗೆ ನೀಡಿದ್ದಾರೆ? ಮಾಜಿ ಸಂಸದ ಮುನಿಸ್ವಾಮಿ ವ್ಯಾಂಗ್ಯ. ವಾರ್ತೆಗಳ ವಿವರ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ರಮ, ಅನೈತಿಕ ಸಂಬಂಧ ಕೊಲೆ, ಮದ್ಯದ ಅಮಲೇರಿ, ಸ್ನೇಹಿತನ ಮಧ್ಯೆ ಕೊಲೆ, ಹೀಗೆ ಪಾತಕ ಲೋಕವೇ ಸೃಷ್ಟಿಯಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮೋಟ್ಲೂರು ಕ್ರಾಸ್ ಬಳಿ ಇಂತಹದೇ ಮತ್ತೊಂದು ಕೊಲೆಯಾಗಿದ್ದು, ಇದೊಂದು ಭೀಕರ ಹಾಗೂ ಭಯಾನಕ ಮರ್ಡರ್ ಎನಿಸಿಕೊಂಡಿದೆ. ಮದುವೆಯಾಗಿ ಮತ್ತೊಬ್ಬಳೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದವನನ್ನ ಮಟಾಶ್ ಮಾಡಿದ ಕೃತ್ಯದಲ್ಲಿ ಭಾಗಿಯಾಗಿದ್ದ 10 ಜನರನ್ನ ಕೃತ್ಯ ನಡೆದ 24 ಗಂಟೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ತಂಗಿಯನ್ನ ಲವ್ ಮಾಡಿ ಮದುವೆಯಾಗಿದ್ದ ಭಾವ ಮತ್ತೊಬ್ಬಳೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಎಂಬ ಕಾರಣದಿಂದ ದ್ವೇಷ ಸಾಧಿಸಿದ ಭಾವಮೈದ 10 ಜನರ ಗ್ಯಾಂಗ್ನೊಂದಿಗೆ ಅಟ್ಯಾಕ್ ಮಾಡಿ ಕಡು ಕತ್ತಲಲ್ಲೇ ಮಟಾಶ್ ಮಾಡಿ ತಾವೇ ಸ್ವತಃ ಪೊಲೀಸ್ ಠಾಣೆಗೆ ಶರಣಾದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಮೋಟ್ಲೂರು ಕ್ರಾಸ್ ನೀರು ಕಾಲುವೆಯಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನ ಗೌಚೇನಹಳ್ಳಿ ನಿವಾಸಿ 35 ವರ್ಷದ ಸುಭಾಷ್ ಅಂತ ಗುರುತಿಸಲಾಗಿದ್ದು, ಈತ ಅಂತರ್ಜಾತಿ ಹುಡುಗಿಯನ್ನ ಲವ್ ಮಾಡಿ ಮದುವೆಯಾಗಿ 1.5 ವರ್ಷವಾಗಿತ್ತು. ಒಂದು ಮಗು ಕೂಡ ಇತ್ತಂತೆ. ಆದ್ರೂ ತಾನು ಮದುವೆ ಮಾಡ್ಕೊಂಡಿದ್ದ ಹುಡುಗಿ ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಜೊತೆಗೆ ಸ್ಟೆಪ್ನಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ಹೆಂಡತಿ ಸಹೋದರ ಮನೋಜ್ ಅನ್ನುವವನ ನಿದ್ದೆಗೆಡಿಸಿತ್ತು. ಅವನನ್ನ ಕೂರಿಸ್ಕೊಂಡು ಬುದ್ಧಿವಾದ ಹೇಳಿದ್ರು ಅವನು ಮಾತು ಕೇಳಿಲ್ಲ ಅಂತ ಸ್ಕೆಚ್ ಹಾಕಿ ನಿನ್ನೆ ರಾತ್ರಿ ತಮ್ಮ ಸ್ನೇಹಿತರು 10 ಜನರೊಂದಿಗೆ ಮೋಟ್ಲೂರು ಕ್ರಾಸ್ನಲ್ಲಿ ಕಾದು ತಾನೇ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡು ಕಾರಿನಿಂದ ಇಳಿದ ಕೂಡಲೇ ಲಾಂಗು ಮಚ್ಚುಗಳಿಂದ ಅಟ್ಟಾಡಿಸ್ಕೊಂಡು ಹೊಡೆದು ಕಲ್ಲನ್ನ ತಲೆ ಮೇಲೆ ಹಾಕಿ ಕೊಲೆ ಮಾಡಿ ನೀರು ಕಾಲುವೆಯಲ್ಲಿ ಮೃತದೇಹವನ್ನು ಎಸೆದು ಪರಾರಿಯಾಗಿದ್ದಾರೆ. ಇನ್ನು ಈ ಮಾಹಿತಿ ಬೆಳಿಗ್ಗೆ ಪೊಲೀಸರಿಗೆ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮತ್ತು ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿ ಆರೋಪಿಗಳ ಹುಡುಕಾಟಕ್ಕೆ ಪ್ಲಾನ್ ಮಾಡ್ತಿದ್ದಂತೆ ಮನೋಜ್ ಜೊತೆ 6 ಜನ ಸ್ವಯಂ ಪ್ರೇರಿತರಾಗಿ ಪೊಲೀಸ್ ಠಾಣೆಗೆ ಶರಣಾಗಿದ್ದಾರೆ. ಉಳಿದ 4 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಸೊ ಇದು ಮೋಟ್ಲೂರ್ ಜಂಕ್ಷನ್ ಗೌರಿಬಿದನೂರು ರೋಡ್ ಹತ್ರ ಒಂದು ಬಾಡಿ ಸಿಕ್ಕಿದೆ. ನಾವು ನಮ್ಮ ಮಾಹಿತಿ ಪ್ರಕಾರ ಈ ಬಾಡಿ ಯಾರ್ದು ಸಿಕ್ಕಿದೆ ಅವ್ರದ್ದು ಹೆಸರು ಸುಭಾಷ್, ಅರೌಂಡ್ 24 ಇಯರ್ಸ್ ಏಜ್. ಇವರು ಈ ಕಾರ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಅರೌಂಡ್ 1.5 ಇಯರ್ಸ್ ಹಿಂದೆ ಇವರದು ಲವ್ ಮ್ಯಾರೇಜ್ ಆಗಿದೆ ಬೇರೆ ಕಾಸ್ಟ್ದು ಒಬ್ರು ಹುಡುಗಿ ಜೊತೆಗೆ. ಸೊ ಆ ಮಗು ಕೂಡ ಇದೆ, 3 ತಿಂಗಳು ವಯಸ್ಸು ಇದೆ ಮಗುವುದು. ಸೊ ಆಮೇಲೆ ಏನು ಫ್ಯಾಮಿಲಿಯಲ್ಲಿ ಮ್ಯಾರಿಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಗಲಾಟೆ ವಗೇರಾ ನಡ್ತಾ ಇದೆ. ಮತ್ತೆ ಈ ವಿಕ್ಟಿಮ್ದು ಕೂಡ ಏನು ಇಲ್ಲಿಗಲ್ ರಿಲೇಷನ್ ವಗೇರಾ ಆಗಿದೆ. ಈ ವಿಚಾರ ಬಗ್ಗೆ ಕೂಡ ಮೊದಲೇ ಗಲಾಟೆ ಆಗಿದೆ. ಅವರಿಗೆ ಮನೆಯಲ್ಲಿ ಹೋಗಿ ಯಾರು ಫ್ಯಾಮಿಲಿ ಮೆಂಬರ್ಸ್ ಬೇರೆ ಫ್ರೆಂಡ್ಸ್ ವಗೇರಾ ಹೊಡೆದಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ. ಸೊ ನಮಗೆ ಟೋಟಲ್ ಈಗ ನಾವು 10 ಜನ ಆರೋಪಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಆಕ್ಚುಲಿ 6 ಜನ, ಇದು ರಾತ್ರಿ ಆಗಿದೆ ಅರೌಂಡ್ 10:30, 9 to 10:30ಗೆ ಅರೌಂಡ್ ಆಗಿದೆ ಈ ಇನ್ಸಿಡೆಂಟ್. ಸೊ ಟೋಟಲ್ 10 ಜನ ಆ ಸ್ಪಾಟ್ ಅಲ್ಲಿ ಇತ್ತು ಆ ಟೈಮ್ಗೆ. ಸುಮಾರು ಜನ ಅವ್ರಿಗೆ ಹೊಡೆದು ತಲೆ ಮೇಲೆ ಹಿಟ್ ಮಾಡಿ ಕಲ್ಲು ಇಂದ ತಲೆಗೆ ಹಿಟ್ ಮಾಡಿ ಅವ್ರಿಗೆ ಇಂಜರ್ ಮಾಡಿದ್ದಾರೆ. ಮತ್ತೆ ಅದೇ ಸ್ಪಾಟ್ ಅಲ್ಲಿ ಅವರದು ಡೆತ್ ಆಗಿದೆ. ಸೊ ಆಕ್ಚುಲಿ ಅರೌಂಡ್ 6 ಜನ, ಟೋಟಲ್ 6 ಜನ ಬೆಳಿಗ್ಗೆ ಆಕ್ಚುಲಿ ಅರ್ಲಿ ಮಾರ್ನಿಂಗ್ ವಾಲಂಟ್ರಿ ಆಗಿ ಬಂದಿದ್ದಾರೆ ಸ್ಟೇಷನ್ಗೆ. ಬಾಕಿ 4 ಜನ ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಯಾರ್ದು ಪಾತ್ರ ಜಾಸ್ತಿ ಇತ್ತು ಅವರು ಪ್ಲಾನಿಂಗ್ ವಗೇರಾ ಮಾಡಿದ್ದಾರೆ, ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ 4 ಜನ. ಸೊ ನಾವು ಈ 4 ಜನ ಬೇರೆ ಒಬ್ರು ಮೋಹನ್
ಇನ್ನೊಬ್ರು ಕಾರ್ತಿಕ್ ಮತ್ತೆ ನಂದ ಮತ್ತೆ ಇನ್ನೊಬ್ರು ಹೆಸರು ಕೂಡ ನಂದ. ಈ ಟೋಟಲ್ 4 ಜನಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಆಫ್ಟರ್ನೂನ್ ಟೈಮಲ್ಲಿ. ಸೊ ಈಗ ನಮ್ಮ ಹತ್ರ ಟೋಟಲ್ 10 ಆರೋಪಿ ಇದ್ದಾರೆ. ಫಸ್ಟ್ ಪ್ರವೀಣ್, ಆಮೇಲೆ ಮನೋಜ್. ಈ ಮನೋಜ್ ಆ್ಯಕ್ಚುಲಿ ಇವರದು ಬ್ರದರ್ ಇನ್ ಲಾ ಇದೆ ಡಿಸೀಸ್ದು. ಆಮೇಲೆ ಮೋಹನ್, ಕಾರ್ತಿಕ್, ನಂದ, ವಿಘ್ನೇಶ್, ಗಿರೀಶ್, ಅನಿಲ್, ಪ್ರಸಾದ್ ಮತ್ತೆ ಇನ್ನೊಬ್ರದ್ದು ಹೆಸರು ಕೂಡ ನಂದ ಇದೆ. ಸೊ ಈ ಟೋಟಲ್ 10 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ. ನೋಡಿ, ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ 1 ಮಂತ್ ಹಿಂದೆ ಇದೇ ಮೆರೈಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ, ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರ ಬಗ್ಗೆ ಆ ಟೈಮಿಗೆ ಕೂಡ ಗಲಾಟೆ ಆಯಿತು. ಈ ನಮ್ಮ ಡಿಸೀಸ್ಡ್ ಸುಭಾಷ್ಗೆ ಆ ಟೈಮ್ಗೆ ಕೂಡ ಪ್ರವೀಣ್, ಮನೋಜ್ ಮತ್ತೆ ಬೇರೆ 2-3 ಜನ ಮೋಹನ್ ಇವರು ಎಲ್ಲರೂ ಹೊಡೆದಿದ್ದಾರೆ. ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದೆಯಾ ನಿಮ್ಮದು ಈ ಥರ ಅವ್ರ ಮೇಲೆ ಆರೋಪ ಮಾಡಿ ಅವ್ರಿಗೆ ಹೊಡೆದಿದ್ದಾರೆ. ಆ ಟೈಮ್ಗೆ ಪೊಲೀಸ್ಗೆ ಏನು ಕಂಪ್ಲೇಂಟ್ ವಗೇರಾ ಕೊಡಲಿಲ್ಲ ಇವರು, ಪೊಲೀಸ್ಗೆ ಗಮನಕ್ಕೆ ಕೂಡ ಬಂದಿಲ್ಲ. ಸೊ ಆಮೇಲೆ ಇವರದು ಈ ಥರ ಎನಿಮಿಟಿ ಕ್ರಿಯೇಟ್ ಆಗಿದೆ ಈ 2 ಗ್ರೂಪ್ಸಲ್ಲಿ. ಸುಭಾಷ್ ಮತ್ತೆ ಪ್ರವೀಣ್, ಮನೋಜ್, ಮೋಹನ್ ಇವರದು ಎನಿಮಿಟಿ ಕ್ರಿಯೇಟ್ ಆಗಿದೆ. ಸೊ ನಿನ್ನೆ ಇವರು ಆ್ಯಕ್ಚುಲಿ ಈ ಥರ ಪ್ಲ್ಯಾನ್ ಮಾಡಿ ಇವರಿಗೆ ಕರ್ಕೊಂಡ್ಬರ್ಬೇಕು, ಮಾತಾಡಬೇಕು ಅಥವಾ ಏನಾದರೂ ಇವರಿಗೆ ಅಟ್ಯಾಕ್ ಮಾಡಬೇಕು, ಅವ್ರಿಗೆ ಕರೆದಿದ್ದಾರೆ. ಬೇರೆ ಏನೊಬ್ರದ್ದು ಫೋನ್ ತಗೊಂಡು ಅವ್ರಿಗೆ ಲೊಕೇಶನ್ ಕೊಡಿ, ಅವ್ರಿಗೆ ಬರೋಕ್ಕೆ ಹೇಳಿದ್ದಾರೆ, ಮಾತಾಡಬೇಕು ಈ ಥರ ಅವ್ರಿಗೆ ಕರೆದಿದ್ದಾರೆ. ಅವರು ಯಾವಾಗ ರೀಚ್ ಆಗಿದ್ದಾರೆ ಅಲ್ಲಿ ಕಾರಿಂದ, ಅಲ್ಲಿ ಇವರು ಎಲ್ಲರೂ 10 ಜನ ವೇಟ್ ಮಾಡ್ತಾ ಇದ್ದಾರೆ. ಇವರು ಕಾರಿಂದ ಹೊರಗಡೆ ಬಂದಿದ್ದಾರೆ. ಅದೇ ತಕ್ಷಣ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ, ಇವರಿಗೆ ಹೊಡೆದಿದ್ದಾರೆ. ಮತ್ತೆ ಕಲ್ಲು ವಗೇರೆಯಿಂದ ತಲೆ ಮೇಲೆ ಹೊಡೆದಿದ್ದಾರೆ. ಇದು ಲಾಂಗ್ ಇದೆಯಾ, ಮಚ್ಚು ಇದೆ, ಇದು ಕೂಡ ಸಿಕ್ಕಿದೆ, ಅದು ಕೂಡ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದಮೇಲೆ ಎಕ್ಸಾಕ್ಟ್ ಏನೇನು ಶಾರ್ಪ್ ವೆಪನ್ಸ್ದು ಏನು ಇಂಜುರಿ ಆಗಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ಥರ ಒಂದು ಪ್ಲಾನ್ ಮಾಡಿ ಇವರು ಈ ಥರ ಇನ್ಸಿಡೆಂಟ್ಗೆ ಮಾಡಿದ್ದಾರೆ. ಇಬ್ರು ವಾಸ ಇಲ್ಲೇ ನೋಡಿ, ಇವ್ರದ್ದು ಬೇಸಿಕ್ಲಿ ಸಂಜೆ ಸುದ್ದಿಗೋಷ್ಠಿ ನಡೆಸಿದ ಎಸ್ಪಿ ಕುಶಾಲ್ ಚೌಕ್ಸೆ, ಮನೋಜ್, ಮೋಹನ್, ಕಾರ್ತಿಕ್, ನಂದ, ಪ್ರವೀಣ್, ವಿಘ್ನೇಶ್, ಗಿರೀಶ್, ಅನಿಲ್, ಪ್ರಸಾದ್ ಹಾಗೂ ಮತ್ತೊಬ್ಬ ನಂದ ಎನ್ನುವವರನ್ನ ಬಂಧಿಸಲಾಗಿದೆ. ಇವರಲ್ಲಿ ಕೆಲವರು ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದು ಒಬ್ಬ ಕಾಲೇಜು ವಿದ್ಯಾರ್ಥಿ ಅಂತ ತಿಳಿದು ಬಂದಿದೆ. ಈ ಸಂಬಂಧ ನಿನ್ನೆ ರಾತ್ರಿಯೇ ಸುಹಾಸ್ ಎನ್ನುವವನು ಮನೆಗೆ ಬಂದಿಲ್ಲ ಅಂತ ಪೊಲೀಸರಿಗೆ ಮಿಸ್ಸಿಂಗ್ ದೂರು ಕೊಟ್ಟಿದ್ರು. ಬೆಳಿಗ್ಗೆ ಕೊಲೆಯಾಗಿರುವ ಮಾಹಿತಿ ಸಿಕ್ಕಿತ್ತು. ಈಗ 10 ಜನರ ವಿಚಾರಣೆ ನಡೀತಾ ಇದ್ದು ಯಾರ್ಯಾರ ಪಾತ್ರ ಏನು ಅನ್ನೋದು ತಿಳಿಯಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ಮೃತ ವ್ಯಕ್ತಿಯ ಸಂಬಂಧಿಕರು ಆಕ್ರೋಶಭರಿತರಾಗಿದ್ದು, ಆತನ ಸಹೋದರಿ ಸಾಯಿಸಿರೋದು ನ್ಯಾಯನಾ? ಇದು ಅನ್ಯಾಯ. ಸಾಯಿಸಿದ ವ್ಯಕ್ತಿ ಮನೋಜ್ ಎನ್ನುವವನನ್ನ ಸಾಯಿಸಬೇಕು. ಆ ರೀತಿಯ ಕಠಿಣ ಶಿಕ್ಷೆ ಅವರಿಗೆ ಆಗಬೇಕು ಅಂತ ಅವಲತ್ಕೊಂಡಿದ್ದಾರೆ ಅಂತ ಹೇಳೋಳು. ಮತ್ತೆ ರಾತ್ರಿ ಕಾಲ್ ಮಾಡಿ ಈ ಥರ ಏನು ನಮ್ಮ ಭಾವ ಆಗಬೇಕಲ್ಲ, ಭಾವ ಈ ಥರ ನನಗೆ ಯಾರೋ ಹೊಡಿತಾ ಇದ್ದಾರೆ, ಕಣ್ವೆ ಹತ್ರ ಬಾ ಅಂತಂದ್ಬಿಟ್ಟು ಒಬ್ಬನೇ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಅವನೊಬ್ಬನೇ ಹೋಗ್ಬೇಕಾದ್ರೆ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವನೊಬ್ಬನೇ ಇದ್ದಾನೆ, ಏನಾಯಿತು ಅಂತ ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಆಯಿತು. ಮಾರ್ನಿಂಗ್ ನೋಡಿದ್ರೆ ಈ ಥರ ನಮ್ಮ ಚಿಕ್ಕಪ್ಪರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಡೆತ್ ಆಗಿದ್ದಾನೆ ಅಂತ. ಬಾಡಿ ತೋರಿಸ್ತಾ ಇಲ್ಲ ಅಂತ ಪೊಲೀಸರು ಹೇಳಿದ್ರು, ಡೆತ್ ಆಗಿದ್ದಾರೆ ಅಂತ. ಅಂಥವ್ರಿಗೆ ನಾನು ಪೊಲೀಸರು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ನನಗಿನ್ನೂ ಮ್ಯಾರೇಜ್ ಆಗಿಲ್ಲ, ನಮ್ಮಮ್ಮಂಗೆ ನಾನು ಇಲ್ದಿದ್ರೂ ಪರವಾಗಿಲ್ಲ, ನನ್ನೊಬ್ಬಳೇ ಮಗಳು, ನನಗೆ ಏನಾದರೂ ಪರವಾಗಿಲ್ಲ, ನಾನು ಮದುವೆ ಆಗಿದ್ದರೂ ಪರವಾಗಿಲ್ಲ, ಪೊಲೀಸವ್ರ ಮುಂದೆ ಪೊಲೀಸರು ನನ್ನ ಹೊಡೆದು ಸಾಯಿಸಾಕ್ಲಿ, ಇಲ್ಲ ಜೈಲಲ್ಲಿ ನಾನು ಶಿಕ್ಷೆ ಅನುಭವಿಸ್ತೀನಿ, ನಾನು ಅವ್ರನ್ನಿಬ್ಬರನ್ನೂ ಸಾಯಿಸಾಕಬೇಕು, ಇಲ್ಲ ಪೊಲೀಸರೇ ಸಾಯಿಸಾಕಬೇಕು ಅವ್ರನ್ನ. ಮನು, ಪ್ರವೀಣ್, ಇನ್ನೂ 3 ಜನ ಯಾರೋ ಗೊತ್ತಿಲ್ಲ. ಪ್ರವೀಣ್ ಫ್ರೆಂಡ್ಸು. ಪ್ರವೀಣ್ ಬಂದು ಇಂದನ್ನ ಇಟ್ಕೊಂಡಿರೋ ಹುಡುಗ, ಅವಳು ಮಾವ ಅಣ್ಣ ಅಂತ ಅಂದ್ಲು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯಿತಿಯ ವಿವಿಧ ಹಳ್ಳಿಗಳ ರೈತಾಪಿ ವರ್ಗದ ಸರ್ವೆ ನಂಬರ್ಗಳ ಜಮೀನುಗಳಲ್ಲಿ ಬೃಹತ್ ರೈಲ್ವೆ ಟರ್ಮಿನಲ್ ನಿಲ್ದಾಣ ಮತ್ತು ಸೆಕ್ಯುಲರ್ ರೈಲ್ವೆ ಲೇನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೂಡಲೇ ಕೈಬಿಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಒತ್ತಾಯಿಸಿದೆ. ದೇವನಹಳ್ಳಿ ತಾಲೂಕಿನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಪ್ರಭಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ KN ಅನುರಾಧ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಡಾಕ್ಟರ್ ವಿನೋದ್ ಕುಮಾರ್ ಗೌಡ ಮಾತನಾಡಿ, ಆರೋಹಳ್ಳಿ, ಬುಳ್ಳಹಳ್ಳಿ, ವೆಂಕಟಗಿರಿಕೋಟೆ, ತಟ್ಟಮಾಚನಹಳ್ಳಿ, ಇರಿಗೇನಹಳ್ಳಿ, ಹೊಸೂರು ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿ ರೈಲ್ವೆ ಟರ್ಮಿನಲ್ ನಿಲ್ದಾಣ ನಿರ್ಮಿಸಲು
1,000 ಎಕರೆ ವ್ಯಾಪ್ತಿಯ ಸ್ವಾಧೀನದ ಬಗ್ಗೆ ವರದಿಗಳಲ್ಲಿ ತಿಳಿದು ಬಂದಿರೋದ್ರಿಂದ ಈ ಭಾಗದಲ್ಲಿ ಸಾಕಷ್ಟು ರೈತರು ಹೈನುಗಾರಿಕೆ ಮತ್ತು ಕೃಷಿ ಅವಲಂಬಿತರಾಗಿದ್ದಾರೆ. ಇಂತಹ ಸಮೃದ್ಧವಾಗಿರುವ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ರೈಲ್ವೆ ಲೈನ್ ಮಾಡಲು ಹೊರಟ ಕೇಂದ್ರ ಸರ್ಕಾರವು ಕೂಡಲೇ ನಿರ್ಧಾರವನ್ನು ಕೈಬಿಡಬೇಕು. ಇಲ್ಲವಾದರೆ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ರಾಷ್ಟ್ರಪತಿಗಳು ಈ ದಿಸೆಯಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಸ್ಥಳೀಯವಾಗಿ ಆಡಳಿತ ನೀಡುತ್ತಿರುವ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ಥಳೀಯ ರೈಲ್ವೆ ಅಧಿಕಾರಿಗಳ ಸಭೆ ಕರೆದು ಸರ್ವೆ ನಡೆಸಬೇಕು. ರೈತರಿಗೆ ತಿಳಿಯಪಡಿಸ ಈ ನಿರ್ಧಾರಗಳನ್ನು ಕೈಗೊಳ್ಳುವುದು ಮುಂದೊಂದು ದಿನ ರೈತರ ಉಗ್ರ ಹೋರಾಟಕ್ಕೆ ಕಾರಣವಾಗಬಹುದು ಅಂದರು. ಮಿಡೀರ್ಕೋಟೆ, ಆರೋಳ್ಳಿ, ಬುಳ್ಳಳ್ಳಿ ಮತ್ತು ತಟಮಾಸ್ನಹಳ್ಳಿ, ಹೊಸೂರು ಮತ್ತು ಮುದುಗುರ್ಕಿ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಈ ರೈಲ್ ಟರ್ಮಿನಲ್ ಮತ್ತು ಪೆರಿಫೆರಿಯಲ್ ರಿಂಗ್ ರೈಲ್ವೆ ಏನೋ ಒಂದು ಕಾಮಗಾರಿಯನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ತಗೊಂಡಿದೆ. ಇದರ ವಿರುದ್ಧ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳೋಕೆ ನಾವು ಸಿದ್ಧವಾಗಿದ್ದೀವಿ. ಈ ಕೂಡಲೇ ಏನು ರೂಪಿಸ್ಕೊಂತ ಟರ್ಮಿನಲ್ ಆಗಿರ್ಬೋದು, ಪೆರಿಫೆರಿಯಲ್ ರಿಂಗ್ ಆಗಿರ್ಬೋದು, ರಿಂಗ್ ರೈಲ್ವೆ ರಸ್ತೆ ಆಗಿರೋ ಬೆಂಗಳೂರು ರಿಂಗ್ ರೈಲ್ವೆ ರಸ್ತೆ ಆಗಿರೋ ಈ ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತರಿಗೂ ನಿಂತ್ಕೊಂಡಿರುತ್ತೆ, ರೈತರ ಪರ ಇರುತ್ತೆ. ಈ ಕೂಡಲೇ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಕಡತಮಲೆ ಬಿಜಿ ನಂಜುಂಡಪ್ಪ ಮಾತನಾಡಿ, ರೈಲ್ವೆ ಟರ್ಮಿನಲ್ ಯೋಜನೆಗೆ ಗುರುತಿಸಿರುವ ಭೂಮಿ ರೈತರ ಫಲವತ್ತಾದ ಹಾಗೂ ಉತ್ತಮ ಭೂಮಿಯಾಗಿದೆ. ಈ ಭಾಗದ ರೈತ ಕುಟುಂಬಗಳು ಕೃಷಿಯನ್ನ ಅವಲಂಬಿಸಿದ್ದಾರೆ. ಇಂತಹ ಫಲವತ್ತಾದ ಭೂಮಿಯನ್ನ ರೈತರಿಂದ ಕಿತ್ಕೊಂಡು ಅಲ್ಪ ಸ್ವಲ್ಪ ಪರಿಹಾರ ನೀಡಿ ರೈತ ಕುಟುಂಬಗಳು ಬೀದಿಗೆ ಬರುವಂತೆ ಆಗ್ತದೆ. ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿಗಳನ್ನ ಕೊಳ್ಳೆ ಹೊಡೆಯೋದನ್ನ ನಿಲ್ಲಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಫ್ತು ಇವತ್ತು ರಫ್ತು ಅಂತಂದರೆ ಇವತ್ತು ಥ್ರೂಔಟ್ ಇಂಡಿಯಾ ಹೋಗ್ತಾ ಇದೆ. ಮತ್ತು ವಿದೇಶಕ್ಕೆ ದುಬೈ ಮತ್ತು ಈ ಮಲೇಷಿಯಾ ಮತ್ತು ಥೈಲ್ಯಾಂಡು ಇಲ್ಲೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇವತ್ತಿನ. ಅಲ್ಲಿ ಇರ್ತಕ್ಕಂಥ ರೈತರಿಗೆ ಏನು 1000 ಎಕರೆ ಏನಿದೆ, ರೈತರು 1000 ಎಕರೆ ಏನು ಬೆಳೆಯುವಂಥ ರೈತರೆಲ್ಲ ಬೀದಿ ಪಾಲಾಗ್ತಾರೆ. 1000 ಎಕರೆಯಲ್ಲಿ ಏನು ಬೆಳೆ ಏನು ಬೆಳೀತಾ ಇದ್ದು ಇವತ್ತಿನ ದಿವಸ ರಫ್ತಾಗ್ತಿದೆ. ದ್ರಾಕ್ಷಿ ಮತ್ತು ಪ್ರತಿಯೊಂದು ತರಕಾರಿ ಮತ್ತೊಂದೆಲ್ಲ ಏನಿದೆ ಅದು ಸಂಪೂರ್ಣವಾಗಿ ನಿಲ್ಲತ್ತೆ. ಇದೇ ರೀತಿ 1000 ಎಕರೆ ಈ ಭಾಗದಲ್ಲಿ ಮತ್ತು ಇನ್ನೂ ಒಂದು ಕಡೆ ಈ ಥರ ಯೋಜನೆಗಳಲ್ಲಿ 1000 ಈ ವೇಳೆ ವೆಂಕಟಗಿರಿ ಗ್ರಾಮ ಪಂಚಾಯಿತಿ ಮುಖಂಡ ರಾಜಗೋಪಾಲ್, ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಕಾಶ್, ಆನಂದ್, ಮಂಜುನಾಥ್, ಬಾಬು, ಜಗನ್ನಾಥ್ ರೈತರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ನಗರದ ಹೃದಯ ಭಾಗದ ಆಜಾದ್ ಚೌಕದಲ್ಲಿನ ಹರಿಹರೇಶ್ವರ ಸ್ವಾಮಿ ದೇವಾಲಯದ ಪುರಾತನ ಕಾಲದ ರಥ ಹಾಗೂ ರಥದ ಶೆಡ್ ಅನ್ನು ಮಂಗಳವಾರ ಮುಂಜಾನೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ತಿಂಗಳುಗಳಿಂದ ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿನ ಹರಿಹರೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಪುರಾತನ ಕಾಲದ ರಥವನ್ನು ನಿಲ್ಲಿಸಿ ಶೆಡ್ ನಿರ್ಮಾಣ ಮಾಡಿದ್ದರಿಂದ ಆಜಾದ್ ಚೌಕದ ಅಭಿವೃದ್ಧಿಗೆ ಅಡಚಣೆಯಾಗಿತ್ತು. ಆದ್ದರಿಂದ ನೂತನ ರಥ ಮತ್ತು ಶೆಡ್ ಸ್ಥಳಾಂತರ ಮಾಡಲು ದೇವಾಲಯದ ಕಮಿಟಿ ಹಾಗೂ ಹಿಂದೂಪುರ ಸಂಘಟನೆಗಳಲ್ಲಿ ತಾಲೂಕು ಆಡಳಿತ ಮನವಿ ಮಾಡಿತು. ಆದರೆ ರಥವನ್ನು ಸ್ಥಳಾಂತರ ಮಾಡಲು ದೇವಾಲಯದ ಕಮಿಟಿ ಹಾಗೂ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ವಿರೋಧ ವ್ಯಕ್ತಪಡಿಸಿದರು. ಇನ್ನು ಮಂಗಳವಾರ ಮುಂಜಾನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್, ತಹಶೀಲ್ದಾರ್ ಸುದರ್ಶನ್ ಯಾದವ್, ಚಿಂತಾಮಣಿ ಉಪವಿಭಾಗದ ಡಿಒಎಸ್ಪಿ ಮುರಳೀಧರ್, ನಗರಸಭಾ ಪೌರಾಯುಕ್ತ ಜಿಎನ್ ಚಲಪತಿ, ಚಿಂತಾಮಣಿಯ ಬೆಸ್ಕಾಂ ಅಧಿಕಾರಿ ಶಿವಶಂಕರ ರೆಡ್ಡಿ ನೇತೃತ್ವದಲ್ಲಿ ನಗರಸಭಾ ಸಿಬ್ಬಂದಿ ಮಂಗಳವಾರ ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ನಗರದ ಆಜಾದ್ ಚೌಕದ ಹರಿಹರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದ ಪುರಾತನ ಕಾಲದ ರಥ ಪುನರ್ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿರುವ ಅದೇ ಜಾಗಕ್ಕೆ ಸ್ಥಳಾಂತರ ಮಾಡಲಾಯಿತು. ಸುಮಾರು ದಿನಗಳಿಂದ ರಥವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲು ಸದ್ದಿಲ್ಲದೆ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ರು. ಮಂಗಳವಾರ ಬೆಳಗ್ಗೆ ಜನರು ನಿದ್ದೆಯಿಂದ ಏಳುವ ಮುಂಚೆಯೇ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ರಥವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಯಿತು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ಆದಿಶಕ್ತಿ ಪೀಠಂ ಶ್ರೀ ಕ್ಷೇತ್ರ ಬಂಡಹಳ್ಳಿ, ಅಡ್ಡಗಲ್ಲು ಪಂಚಾಯಿತಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಮಹಾಮಾತಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್. ಶ್ರೀ ಆದಿಶಕ್ತಿ ಅಮ್ಮನವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ 5/2/2025 ಬುಧವಾರದಿಂದ 7/2/2025 ಶುಕ್ರವಾರದವರೆಗೆ ಆನೆ ಅಂಬಾರಿ ಉತ್ಸವ ಕಾರ್ಯಕ್ರಮ. ಆನೆ ಅಂಬಾರಿಯು ದಿನಾಂಕ 8/2/2025 3 ಊರುಗಳ ಉತ್ಸವವಿರುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಪ್ರಕಟಣೆ.
ರಾಜ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಬ್ಯಾಂಕಿನ ಆಡಳಿತ ಮಂಡಳಿಯ ಒಟ್ಟು 12 ನಿರ್ದೇಶಕ ಸ್ಥಾನಕ್ಕೆ ಇದೇ ತಿಂಗಳು ಫೆಬ್ರವರಿ 13ರಂದು ಚುನಾವಣೆ ನಡೆಯಲಿದೆ. ಪಂಚಗಿರಿ ಬೋಧನಾ ಶಾಲಾ PPHS ಆವರಣದಲ್ಲಿ ಚುನಾವಣೆ ನಡೆಯಲಿದ್ದು 6 ಸಾಮಾನ್ಯ ಕ್ಷೇತ್ರಗಳು 6 ಮೀಸಲು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಶಾಸಕರಾಗಲಿ ಜಿಲ್ಲೆಗೆ ಇಂಥ ಯೋಜನೆ ತಂದಿರುವ ಬಗ್ಗೆ ಹೇಳಲಿ ನೋಡೋಣ. ಬೈರೇತಿ ಸುರೇಶ್ ಜಿಲ್ಲಾ ಉಸ್ತುವಾರಿಯಾಗಿ 2 ವರ್ಷವಾಗುತ್ತಿದ್ದು ಜಿಲ್ಲೆಗೆ ಏನು ಕೊಡುಗೆ ನೀಡಿದ್ದಾರೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಪ್ರಶ್ನಿಸಿದರು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಕೇಂದ್ರದ ವಿತ್ತೀಯ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2025-26ನೇ ಕೋಲಾರ ನಗರದ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಗೆ ಏನು ತಂದಿದ್ದೀರಿ ಎಂಬುದಾಗಿ ಬಂಗಾರಪೇಟೆಯ SN ನಾರಾಯಣಸ್ವಾಮಿ ನಮ್ಮನ್ನು ಪ್ರಶ್ನಿಸುತ್ತಾರೆ. ಹೋಗಿ ಬಂಗಾರಪೇಟೆ ರೈಲ್ವೆ ನಿಲ್ದಾಣ ನೋಡೋಣ ಎಂದರು. ರಿಂಗ್ ರಸ್ತೆಗೆ 100 ಕೋಟಿ ಅನುದಾನವನ್ನು ಕೇಂದ್ರ ವಾಪಸ್ ಪಡೆದಿರುವ ವಿಚಾರ ನಮಗೆ ಗೊತ್ತಿಲ್ಲ. ಈ ಸಂಬಂಧ ಏನಾದರೂ ದಾಖಲೆಗಳಿದ್ದರೆ ಬೈರೇತಿ ಸುರೇಶ್ ತೋರಿಸಲಿ ಎಂದು ಸವಾಲು ಹಾಕಿದರು. ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದ್ದು ಭಿಕ್ಷೆ ಬೇಡುವ ಹಂತ ತಲುಪಿದೆ. ದೇಗುಲಗಳಲ್ಲಿ 2 ಹುಂಡಿ ಇಡಲು ಮುಂದಾಗಿದೆ. ಮಸೀದಿ ಹಾಗೂ ಚರ್ಚ್ಗಳಲ್ಲೂ ಹುಂಡಿ ಇಡಲಿ ಎಂದು ಲೇವಡಿ ಮಾಡಿದ್ರು. ಜಿಲ್ಲೆಯಲ್ಲಿ ಇವರಿಗೆ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ. ಹಿಂದೆ ರಾಜ್ಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆಯಾಗಿದ್ದ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಅವ್ಯವಹಾರಗಳು ನಡೆಯುತ್ತಿವೆ. JJM ಯೋಜನೆಗಳಲ್ಲಿ ಪೈಪ್ಲೈನ್ ಸರಿಯಾಗಿ ಅಳವಡಿಸಿಲ್ಲ. ಹಳ್ಳಿಗಳಲ್ಲಿ ರಸ್ತೆ ಅಗೆದು ಡಾಂಬರ್ ಹಾಕದೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಗುತ್ತಿಗೆದಾರರಿಗೆ ಹಣ ನೀಡದೆ ಕಮಿಷನ್ಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ನಮ್ಮ ಮನೆಯ ದೋಸೆ ತೂತಾಗಿದೆ, ಆದರೆ ಕಾಂಗ್ರೆಸ್ನಲ್ಲಿ ಕಾವಲಿಯೇ ತೂತಾಗಿದೆ. BY ವಿಜಯೇಂದ್ರ ನಮ್ಮ ನಾಯಕ. ರಾಜ್ಯ ಅಧ್ಯಕ್ಷ ಕೆಲವರು ಸಣ್ಣ ಪುಟ್ಟ ಲೋಪದೋಷಗಳ ಕುರಿತು ಹೈಕಮಾಂಡ್ ಬಳಿ ಮಾತನಾಡಲು ಹೋಗಿದ್ದಾರೆ ಎಂದು ಸಮರ್ಥಿಸಿಕೊಂಡರು. ಇವತ್ತು ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ಬಿಟ್ಟು ಯಾರಿಗಾರು ಬಾಡಿಗೆ ಬರುತ್ತೆ ಅಂತ ಹೇಳಿದ್ರೆ ಇಷ್ಟು ಟ್ಯಾಕ್ಸ್ ಅಂತ ಕಟ್ಟಬೇಕಾಗಿತ್ತು. ಅದಕ್ಕೆ ಇವತ್ತು 2.4 ಲಕ್ಷ ಇದ್ದಿದ್ದನ್ನ 6 ಲಕ್ಷದವರೆಗೂ ಇದು ಮಾಡಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮದ ವರ್ಗದವ್ರಿಗೂ ಸಣ್ಣ ಪುಟ್ಟ ಕಟ್ಟಡಗಳು ಇಟ್ಕೊಂಡು ಬಾಡಿಗೆಗೆ ಯಾರು ಕೊಡ್ತಾ ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಈ ರೀತಿ ಮಾಡಿದೆ. ಶೈಕ್ಷಣಿಕ ಸಾಲದ ಮೇಲಿನ ತೆರಿಗೆ ಇಳಿಕೆ ಮಾಡಿರ್ತಕ್ಕಂಥದ್ದು, ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಬೆಲೆ ಇಳಿಕೆ ಮಾಡಿರ್ತಕ್ಕಂಥದ್ದು, PM ಸ್ವನಿಧಿ ಯೋಜನೆಯಲ್ಲಿ 10,000ರಿಂದ 30,000ದವರೆಗೂ ಹೆಚ್ಚಿದ್ದು 68 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಪ್ರಯೋಜನ ಆಗ್ತಾ ಇದೆ. ಮುಂದಿನ 5 ವರ್ಷಗಳಲ್ಲಿ 75,000 ಮೆಡಿಕಲ್ ಸೀಟ್ಗಳನ್ನು ಹೆಚ್ಚಿಸಲಾಗಿದೆ. ಸಾಲದ ಮೊತ್ತ 3 ಲಕ್ಷ ಇದ್ದಿದ್ದನ್ನ 5 ಲಕ್ಷಕ್ಕೆ ಏರಿಕೆ ಮಾಡಿ ಈ ದೇಶದ ಅನ್ನದಾತರಾದಂಥ ರೈತರು 8 ಕೋಟಿ ರೈತರಿಗೆ ಅನುಕೂಲ ಆಗಂಥ ರೀತಿಯಲ್ಲಿ ಈ ವರ್ಷದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ರೈತರಿಗೆ ಸಂತಸದ ವಿಷಯ. ಈ ಆರ್ಥಿಕ ವರ್ಷದಲ್ಲಿ 10ರಿಂದ 18 ಲಕ್ಷ ಕೋಟಿ ಬಂಡವಾಳ ವೆಚ್ಚ ಇದು ಮಾಡಿ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ಸ್ವಾವಲಂಬಿಗಳಾಗಬೇಕು ಅನ್ನೋ ರೀತಿಯಲ್ಲಿ ಅವರೇ ಒಂದು ಕಂಪ್ನಿಗಳನ್ನು ಓಪನ್ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸುಮಾರು 10.18 ಲಕ್ಷ ಕೋಟಿ ಬಂಡವಾಳವನ್ನು ಮಾಡಿದೆ.
ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ, ವಿಕಸಿತ ಭಾರತಕ್ಕೆ ಬೇಕಾದ ಎಲ್ಲ ಯೋಜನೆಯನ್ನು ಈ ಬಜೆಟ್ ನೀಡಿದೆ. ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಹಾಗೆಯೇ ಮಧ್ಯಮ ವರ್ಗದವರಿಗೆ 12% ವರೆಗೆ ತೆರಿಗೆ ವಿನಾಯಿತಿ ನೀಡಿದ್ದು, ಸ್ವತಂತ್ರ ಭಾರತದಲ್ಲಿ ಇಷ್ಟು ವಿನಾಯಿತಿ ನೀಡಿದ್ದು ಇದೇ ಮೊದಲು. 20% ಹಣವನ್ನು ಬಂಡವಾಳ ಹೂಡಿಕೆಗೆ ಮೀಸಲಿಡಲಾಗಿದೆ. ವಿಶ್ವದಲ್ಲಿ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ವೇದಿಕೆ ನಿರ್ಮಿಸುತ್ತಿದ್ದಾರೆ ಎಂದರು. ಈ ಒಂದು ಬಜೆಟ್ ವಿಕಸಿತ ಭಾರತ ನಿರ್ಮಾಣ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ದೇಶದ ಜನತೆಗೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ವಿಶೇಷವಾಗಿ ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ, ವಿಶೇಷ ವರ್ಗದವರಿಗೆ ಇಷ್ಟು ದೊಡ್ಡ ಮಟ್ಟದ ರಿಯಾಯಿತಿ ಕೊಟ್ಟಿರಲಿಲ್ಲ. ಸುಮಾರು 12 ಲಕ್ಷ ರೂಪಾಯಿ ತನಕ ತೆರಿಗೆ ರಿಯಾಯಿತಿ ಕೊಟ್ಟು ಅವರು ದೇಶ ಕಟ್ಟೋದ್ರಲ್ಲಿ ಅವರು ಕೂಡ ಪಾತ್ರ ದೊಡ್ಡದು. ತೆರಿಗೆ ಕಟ್ಟಬೇಕು. ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ, ಪ್ರಧಾನ ಕಾರ್ಯದರ್ಶಿ ಅಪ್ಪಿರಾಜು, ಜಿಲ್ಲಾ ವಕ್ತಾರ ಎಸ್.ಬಿ. ಮುನಿವೆಂಕಟಪ್ಪ, ಮುಖಂಡರಾದ ಸಿ.ಡಿ. ರಾಮಚಂದ್ರ, ಸಂಪಂಗಿ, ಮಾಲೂರು ಲೋಕೇಶ್, ವಿಜಯಕುಮಾರ್, ಎಚ್. ವೆಂಕಟೇಶ್, ಮಮತಮ್ಮ ಇದ್ರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ರೈತ ನಾಯಕ ರಾಜ್ಯದಲ್ಲಿ ರೈತರ ಹೋರಾಟಗಳಿಂದಲೇ ಮನೆ ಮಾತಾಗಿರುವ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಬಿಬಿ ರಸ್ತೆಯಲ್ಲಿರುವ ಮಂಜುನಾಥ್ ಬೈಕ್ ಶೋರೂಮ್ಗೆ ಭೇಟಿ ನೀಡಿ ಹೀರೋ ಕಂಪನಿ ಬಿಡುಗಡೆಗೊಳಿಸಿರುವ ಡೆಸ್ಟಿನಿ ಎಕ್ಟಿ 125 ವಾಹನ ಚಲಾಯಿಸಿ ಮಾಲೀಕ ಲಕ್ಷ್ಮೀನಾರಾಯಣರವರ ವ್ಯಾಪಾರ ವೃದ್ಧಿಯಾಗಲಿ, ರೈತರಿಗೆ ರಿಯಾಯಿತಿ ದರದಲ್ಲಿ ಬೈಕ್ ಮಾರಾಟ ಮಾಡಿ ಎಂದು ಶುಭ ಹಾರೈಸಿದರು. ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಇಂದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಮಂಜುನಾಥ್ ಹೀರೋ ಬೈಕ್ ಶೋರೂಮ್ಗೆ ಭೇಟಿ ನೀಡಿದ್ದರು. ಹೀರೋ ಕಂಪನಿ ನೂತನವಾಗಿ ಬಿಡುಗಡೆಗೊಳಿಸಿರುವ ಡೆಸ್ಟಿನಿ ಎಕ್ಸಿ 125 ದ್ವಿಚಕ್ರ ವಾಹನ ಚಲಾಯಿಸಿ ಮಾಲೀಕ ಲಕ್ಷ್ಮೀನಾರಾಯಣ ಒಬ್ಬ ರೈತನ ಮಗನಾಗಿ ಉದ್ಯಮದಲ್ಲಿ ಬೆಳೆಯುತ್ತಿದ್ದಾನೆ. ಭಕ್ತರಹಳ್ಳಿ ರೈತ ಕುಟುಂಬದ ಹುಡುಗ ಬೈಕ್ ಶೋರೂಮ್ ತೆರೆದು ಉತ್ತಮ ಹೆಸರು ಗಳಿಸಿದ್ದಾರೆ. ಅವರು ಶೋರೂಮ್ ತೆರೆದಾಗಿನಿಂದ ಅತಿ ಹೆಚ್ಚು ಬೈಕ್ಗಳನ್ನು ರೈತರಿಗೆ ಮಾರಾಟ ಮಾಡಿರುವುದು ಸಂತಸ ತಂದಿದೆ. ರೈತರಿಗೆ ಬೈಕ್ ಮಾರಾಟ ಮಾಡುವಾಗ ಲಾಭರಹಿತ ಮಾರಾಟ ಮಾಡಲಿ, ಅವರ ಉದ್ಯಮ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಕೋರಿದರು. ರೈತರನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ರೈತರು ಮನಸ್ಸು ಸೆಳೆಯೋದ್ರಲ್ಲಿ ಅವ್ರಿಗೆ ಸರಳವಾಗಿ ಮಾರ್ಗ ಸಿಕ್ಕಿದೆ. ಹಾಗಾಗಿ ರೈತರಿಗೆ ಒಂದು ಸರ್ವಿಸ್ ಆಯಿತು, ಅವರಿಗೆ ವ್ಯಾಪಾರ ಆಯಿತು. ಹಾಗಾಗಿ ಒಂದು ಸರ್ವಿಸ್ ಸೆಂಟರಲ್ಲಿ ಅವರು ಎಲ್ಲ ರೀತಿಯ ಕೆಲಸಗಾರರನ್ನು ಇಟ್ಕೊಂಡು ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಭಾಳ ಚೆಂದಾಗಿ ವ್ಯವಸ್ಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ನಮಗೆ ಮೆಚ್ಚುಗೆ ಆಗಿದೆ ಸರ್. ಅವರು ಅಂದರೆ ಅವ್ರಿಗೆ ಎಲ್ಲೋ ಹಳ್ಳಿಯ ಒಂದು ಸೊಗಡು, ಹಳ್ಳಿಯ ನೈಜ ಅಂಶಗಳು ಅವರಲ್ಲಿ ಇದೆ. ಹಾಗಾಗಿ ನಾನು ಹಳ್ಳಿಯಿಂದ ಬಂದವನು, ನಮ್ಮ ಹಳ್ಳಿಗರು ನಮ್ಮ ಶೋರೂಮಿಗೆ ಬಂದು ಹೋದರೆ ಒಂದು ಒಳ್ಳೆಯದು ಅಂತ ಹೇಳಿ ಅವ್ರ ಭಾವನೆ ಇದೆಯಲ್ಲ, ಅದಕ್ಕೆ ನಮಗೆ ಮೆಚ್ಚುಗೆ ಆಗುತ್ತೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀನಿ. ಈ ವೇಳೆ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಮುಖಂಡ ರವಿ, ಮಾಲೀಕ ಲಕ್ಷ್ಮೀನಾರಾಯಣ ಇತರರು ಜೊತೆಯಲ್ಲಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಐತಿಹಾಸಿಕ ದೇವಾಲಯ ಕೋದಂಡರಾಮಸ್ವಾಮಿಯ ಬ್ರಹ್ಮ ರಥೋತ್ಸವ ಷಷ್ಠಿಯ ಮಾರನೇ ದಿನವಾದ ಮಂಗಳವಾರ ಸಂಭ್ರಮದಿಂದ ನಡೆಯಿತು. ಶತಮಾನಗಳ ಇತಿಹಾಸ ಹೊಂದಿರುವ ಕೋದಂಡರಾಮಸ್ವಾಮಿ ರಥೋತ್ಸವ ಸಲುವಾಗಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚೇಳೂರು ಪಟ್ಟಣದ ಪ್ರಸಿದ್ಧ ಐತಿಹಾಸಿಕ ದೇವಾಲಯ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ನಡೆಯಿತು. ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ಹೋಮ, ವೇದ, ಉಪನಿಷತ್ತುಗಳ ಮಂತ್ರಗಳ ಘೋಷಣೆ ಮೊಳಗಿದವು. ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆದ ರಥೋತ್ಸವಕ್ಕೆ ಹೂಗಳಿಂದ ಅಲಂಕಾರಗೊಳಿಸಿದ್ದ ಬೃಹತ್ ರಥದಲ್ಲಿ ಸೀತಾರಾಮ ಸಮೇತ ಲಕ್ಷ್ಮಣ, ಆಂಜನೇಯ ಉತ್ಸವ ಮೂರ್ತಿಗಳನ್ನು ಇಟ್ಟಿದ್ದರು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಗೋವಿಂದ ನಾಮ ಸ್ಮರಣೆಯೊಂದಿಗೆ ರಥವನ್ನು ಎಳೆಯುವ ಮೂಲಕ ಚಾಲನೆ ನೀಡಿದರು. ರಥಕ್ಕೆ ದವನ, ಹೂವು, ಬಾಳೆಹಣ್ಣು ಎಸೆದು ಭಕ್ತಾದಿಗಳು ಹರಕೆ ತೀರಿಸಿಕೊಂಡರು. ತಮಟೆ, ಮಂಗಳವಾದ್ಯಗಳೊಂದಿಗೆ ಡೊಳ್ಳು ಕುಣಿತ ಜಾನಪದ ಕಲಾ ತಂಡಗಳು ಎಂಜಿ ಸರ್ಕಲ್ನಲ್ಲಿ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯಿಂದ ಭಜನೆ ಮತ್ತು ಅನ್ನಸಂತರ್ಪಣೆ ರಥೋತ್ಸವಕ್ಕೆ ಮೆರುಗು ನೀಡಿದವು.
ದೇವಾಲಯದ ಮುಂಭಾಗದಿಂದ ಹೊರಟ ರಥೋತ್ಸವ ಪಟ್ಟಣದ ಪ್ರಮುಖ ರಥ ಬೀದಿಗಳಲ್ಲಿ ಸಂಚರಿಸಿತು. ಶ್ರೀ ಆಂಜನೇಯ ಸೇವಾ ಸಮಿತಿಯವರು ಶ್ರೀರಾಮ ದೇವಾಲಯದ ಮುಂದೆ ಏರ್ಪಡಿಸಿದ್ದ ಅನ್ನದಾಸೋಹಕ್ಕೆ ತಹಶೀಲ್ದಾರ್ ಶ್ರೀನಿವಾಸುಲು ನಾಯ್ಡು ಚಾಲನೆ ನೀಡಿದರು. ಮಾರುತಿ ಸೇವಾ ಸಮಿತಿಯವರು ಕೋಸಂಬರಿ, ಮಜ್ಜಿಗೆ ನೀರಿನ ಪ್ಯಾಕೆಟ್, ಪ್ರಸಾದ, ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದರು. ಬಗೆ ಬಗೆಯ ತಿಂಡಿ ತಿನಿಸುಗಳು, ಆಟಿಕೆ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು, ನೂರಾರು ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿ ನಡೆಯಿತು. ಈ ವೇಳೆ ತಹಶೀಲ್ದಾರ್ ಶ್ರೀನಿವಾಸುಲು ನಾಯ್ಡು, ಪಶು ಇಲಾಖೆ ಸಹಾಯಕ ನಿರ್ದೇಶಕ ಕುಲಕರ್ಣಿ, ರಾಜಸ್ವ ನಿರೀಕ್ಷಕ ಎಂಎನ್ ಈಶ್ವರ್, ಶಿರಸ್ತೆದಾರ್ ಎಸ್ಎಲ್ ಸತೀಶ್, ಪಿಎಸ್ಐ ಹರೀಶ್, ಪಿಡಿಒ ಕೆ ವೆಂಕಟಾಚಲಪತಿ, ಕೋದಂಡರಾಮಸ್ವಾಮಿ, ರಥೋತ್ಸವದ ರೂವಾರಿ ಪಿವಿ ರಾಮಾಂಜನೇಯ ರೆಡ್ಡಿ ಭಾಗಿಯಾಗಿದ್ದರು. ಜಿವಿ ಚಲಪತಿ, ನ್ಯೂಸ್ ಟಿವಿ, ಚೇಳೂರು. ಇತ್ತೀಚೆಗೆ ಹೆಚ್ಚಾಗಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣಕ್ಕೆ ಕಾನೂನು ಜಾರಿಗೊಳಿಸಬೇಕು. ಸಂಸ್ಥೆಗಳಿಂದ ಕಿರುಕುಳಕ್ಕೆ ಒಳಗಾಗುವ ಕುಟುಂಬಗಳಿಗೆ ರಕ್ಷಣೆ ಒದಗಿಸಬೇಕು. ಸರ್ಕಾರವೇ ಮಹಿಳಾ ಸ್ವಸಹಾಯ ಸಂಘ ಮತ್ತು ಸ್ತ್ರೀಶಕ್ತಿ ಸಂಘಗಳಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿಯ ಸಬ್ಸಿಡಿ ಸಹಿತ ಸಾಲ ನೀಡಬೇಕು ಎಂದು ಜನವಾದಿ ಮಹಿಳಾ ಸಂಚಾಲಕಿ ಸಾವಿತ್ರಮ್ಮ ಆಗ್ರಹಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ನಿಲ್ಲಲೇಬೇಕು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ಸಂತ್ರಸ್ತ ಮಹಿಳೆಯರು ಸಾಲ ಕೊಡುವ ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳು ಸಾಲ ವಸೂಲಿ ನೆಪದಲ್ಲಿ ಮಹಿಳೆಯರಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮನೀಷಾ ಎನ್ ಮಹೇಶ್ ಪತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಹಿಳೆಯರಿಗೆ ಬಲವಂತವಾಗಿ ಸಾಲ ನೀಡಿ ಕಟ್ಟುವಂತೆ ಕಿರುಕುಳ ನೀಡುವ ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಕನಿಷ್ಠ ಮಾಸಿಕ ಆದಾಯ ಇಲ್ಲದ ಕುಟುಂಬಗಳು ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳು ಒಳಗೊಂಡಂತೆ ಇತರ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಹಕಾರ ಸಂಘಗಳಿಂದ ಪಡೆದಿರುವ ಸಾಲ ಮನ್ನಾಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದರು. ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಸಂಸ್ಥೆಗಳ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಲು ನಿಯಮ ರೂಪಿಸಬೇಕು. ಈಗಾಗಲೇ ವಸೂಲಿ ಮಾಡಿರುವ ಬಡ್ಡಿ ಹಣವನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ಸಂತ್ರಸ್ತರಿಗೆ ಪರಿಹಾರ ರೂಪದಲ್ಲಿ ನೀಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದಲೇ ಕಡಿಮೆ ಬಡ್ಡಿಗೆ ಸಾಲ ಪಡೆದು ಅದನ್ನು ಬಡವರಿಗೆ ನೀಡಿ ಹೆಚ್ಚು ಬಡ್ಡಿ ವಸೂಲಿ ಮಾಡೋದನ್ನು ತಡಿಬೇಕು ಅಂದರು. ಏನಿವತ್ತು ಮೈಕ್ರೋ ಫೈನಾನ್ಸ್ ಅಕ್ರಮ ವಿರೋಧಿ ಮಹಿಳಾ ವೇದಿಕೆ ಕರ್ನಾಟಕ ಬಾಗೇಪಲ್ಲಿ ತಾಲೂಕು ಮಾನ್ಯ ಮುಖ್ಯಮಂತ್ರಿಯವರವರಿಗೆ ಸಿದ್ದರಾಮಯ್ಯವರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬಾಗೇಪಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಬಾಗೇಪಲ್ಲಿ ಮುಖಾಂತರ ವಿಷಯ ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳ ಕಿರುಕುಳ ಕಳೆಯುವ ಬಗ್ಗೆ ಮೈಕ್ರೋ ಫೈನಾನ್ಸ್ಗಳ ಸಮಸ್ಯೆಗಳು ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡು ಮಹಿಳೆಯರಿಗೆ ದುಬಾರಿ ಬಡ್ಡಿ ಸಾಲ ನೀಡಿ ಪ್ರತಿ ವಾರ ಮರುಪಾವತಿ ಮಾಡಬೇಕೆಂದು ಒತ್ತಾಯ ಕಿರುಕುಳ ನೀಡಿ ಮಹಿಳೆಯರನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸಿಸುತ್ತಿದ್ದಾರೆ. ಮಹಿಳೆಯರು ಕುಟುಂಬಗಳ ಆರ್ಥಿಕ ಸಂಕಷ್ಟ ಹಾಗೂ ದೌರ್ಜನ್ಯಕ್ಕೆ ಹೋಗುತ್ತಿದ್ದಾರೆ. ಹೆಚ್ಚು ಜನ ಮಹಿಳೆಯರು ಸಣ್ಣ. ಈ ಸಂದರ್ಭದಲ್ಲಿ ಮುಖಂಡರಾದ ಸೋಮಶೇಖರ್, ಲಕ್ಷ್ಮೀನಾರೆಡ್ಡಿ, ಮಹಿಳಾ ಸಂತ್ರಸ್ತರಾದ ಸಿ ಉಮಾ, ಅನಿತಾ, ಸರಿತಾ, ಲಕ್ಷ್ಮೀ ನರಸಮ್ಮ, ಶಾಂತಮ್ಮ, ಹಲವಾರು ಪ್ರತಿಭಟನಾಕಾರರು ಹಾಜರಿದ್ದರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸಮಾಜದಲ್ಲಿ ಉತ್ತಮ ಸಮಾನತೆಯ ಪರಿಸರ ಸೃಷ್ಟಿಯಾಗಬೇಕಾದರೆ ಶ್ರೀಮಂತರು ಗಳಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಬಡವರಿಗೆ ಸಾಮಾಜಿಕ ಕಾರ್ಯಕ್ಕೆ ಮೀಸಲಿಟ್ಟು ಸೇವಾ ಮನೋಭಾವನೆ ಮೂಲಕ ಸಹಾಯ ಮಾಡಬೇಕು ಎಂದು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂ ನಾರಾಯಣಗೌಡ ತಿಳಿಸಿದರು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಾಗೂ ಲಕ್ಕೂರು ಶಾಲೆಯಲ್ಲಿ ಉಚಿತವಾಗಿ ಸುಮಾರು 400 ಅಧಿಕ ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹಕ್ಕೆ ನೆರವಾಗುವ ತಟ್ಟೆ ಲೋಟಗಳನ್ನು ವಿತರಿಸಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂ ನಾರಾಯಣಗೌಡ ಮಾತನಾಡಿ, ವಿದ್ಯಾರ್ಥಿಗಳಾದ ನೀವು ದೇಶದ ಉತ್ತಮ ಪ್ರಜೆಯಾಗಿ ದೇಶಕ್ಕೆ ನಿಮ್ಮದೇ ಆದ ಕೊಡುಗೆ ನೀಡಬೇಕು. ಈಗಾಗಲೇ ಶಾಸಕರು ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ನೀಡಿದ್ದಾರೆ. ಶಾಲೆಗಳಲ್ಲಿ ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ಬಂದರೆ ತಿಳಿಸಿ. ಶಾಸಕರ ಅನುದಾನದ ಜೊತೆಗೆ ವೈಯಕ್ತಿಕವಾಗಿಯೂ ಶಾಲೆಗಳಿಗೆ ಸಹಕಾರ ನೀಡುತ್ತೇನೆ. ನಮ್ಮ ಕಾಲದಲ್ಲಿ ಹಸಿವಿನಲ್ಲಿ ಪಾಠ ಕೇಳುವ ಪರಿಸ್ಥಿತಿ. ಇದೀಗ ಅಕ್ಷರ ದಾಸೋಹ ಯೋಜನೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಅಕ್ಷರದ ಜೊತೆ ಪೌಷ್ಟಿಕ ಆಹಾರವನ್ನು ಸೇವಿಸುತ್ತಿದ್ದೀರಾ. ಭವಿಷ್ಯದಲ್ಲಿ ಸಮಾಜಕ್ಕೆ ನೀವು ಕೊಡುಗೆ ನೀಡಿ ಎಂದರು. ಏನಂದರೆ ನಾವು ಹಿಂದೆ ಓದಬೇಕಾದ್ರೆ ಭಾಳ ಕಷ್ಟ ಇತ್ತು. ನಮ್ಗೆ ಯೂನಿಫಾರ್ಮ್ಗೂ ಕಷ್ಟ ಇತ್ತು, ನೋಟ್ಬುಕ್ಸು. ಅವಾಗ ಉಪ್ಪಿಟ್ಟು ಕೊಡೋರು. ಹಿಂದೆ ನಮಗೆ ಹಿಂದಿನ ಇದರಲ್ಲಿ ಗೋಧಿ ಉಪ್ಪಿಟ್ಟು ಕೊಡೋರು. ಅವಾಗ ಆ ತಟ್ಟೆ ತಗೊಬೇಕಾದ್ರೂ ನಮಗೆ ಭಾಳ ಕಷ್ಟ ಇತ್ತು.
ಈಗ ನಮ್ಮ ಏನಂದರೆ ಇವತ್ತು ನಮ್ಮ ಸಮಾಜ ಸೇವಕರು ಇದ್ದಾರೆ, ನಮ್ಮ ನಾಯಕರುಗಳಿದ್ದಾರೆ, ಅವರೆಲ್ಲ ಇವತ್ತು ಭಾಳ ಸಹಾಯ ಮಾಡ್ತಾಯಿದ್ದಾರೆ. ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು ಅಂತ ನಾನು ಮಕ್ಕಳಲ್ಲಿ ವಿದ್ಯಾರ್ಥಿನಿಯರು ಕೇಳ್ಕೊಂತ ನಮ್ಮ MLA ಅವರು ಸಹ ವಿದ್ಯಾರ್ಥಿಯ ಮಿತ್ರ, ಅವರು ಸಹ ನೋಟ್ ಪುಸ್ತಕ, ಬ್ಯಾಗ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಏನೇ ಶಾಲೆಯ ಸಾಮಗ್ರಿಗಳು ಏನೇ ಬೇಕಾದ್ರೂ ಅವರು ಸಹಾಯ ಮಾಡ್ತಾರೆ. ಅದರಿಂದ ಮಕ್ಕಳೆಲ್ಲ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲಿ ಏನೇ ಯಾವ ಶಾಲೆಯಲ್ಲಿ ತೊಂದರೆ ಇದ್ದರೂ ನಮ್ಮ MLA ಅವರು ಅದಕ್ಕೆ ಸಹಕರಿಸ್ತಾರೆ ಅಂತ ಹೇಳುತ್ತಾ, ಮುಂದಿನ ದಿನಗಳು ಸಹ ನಾವು ಯಾವ ಶಾಲೆಗೆ ಏನೋ ತೊಂದರೆ ಇದ್ದರೆ ತಟ್ಟೆ ಲೋಟ ಇರ್ಬೋದು, ನೋಟ್ ಪುಸ್ತಕ ಇರ್ಬೋದು, ಯಾವುದೇ ಶಾಲೆಗಳಿಗೆ ಶೌಚಾಲಯ ಇರ್ಬೋದು, ಏನೇ ಒಂದು ತೊಂದರೆ ಇದ್ದರೆ ಅದನ್ನು ನಮ್ಮನ್ನು ನೆಲಮಂಗಲ ತಾಲೂಕಿನ ಸರ್ಕಾರಿ ಶಾಲೆಯವರು ಸಂಪರ್ಕ ಮಾಡ್ಬೋದು. ನಾನು ಅವ್ರಿಗೆ ಸಹಕಾರ ಮಾಡ್ತೀನಿ, ನಮ್ಮ MLA ಅವರು ಸಹ ಸಹಕಾರ ಮಾಡ್ತಾರೆ ಹೆಚ್ಚಿನ ರೀತಿಯಲ್ಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಕೂರು ಕಲೀಂಹುಲ್ಲಾ, STMC ಸದಸ್ಯ ರವಿಕುಮಾರ್, ಪ್ರಭಾರಿ ಮುಖ್ಯ ಶಿಕ್ಷಕ ಷಣ್ಮಗಾಚಾರಿ, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ವಾಸುದೇವಮೂರ್ತಿ, ಸಂಘಟನಾ ಕಾರ್ಯದರ್ಶಿ ಬಸವರಾಜಯ್ಯ, ವಿದ್ಯಾರ್ಥಿಗಳಿದ್ದರು. ರಾಮ್ಪ್ರಸಾದ್, KR, ಈ ನ್ಯೂಸ್ TV, ನೆಲಮಂಗಲ. ಸವಿತಾ ಮಹರ್ಷಿ ಜಯಂತಿ ಆಚರಣೆಯಿಂದ ಸಮುದಾಯದ ಜನರನ್ನು ಸಂಘಟಿಸಲು ಸಹಾಯವಾಗುತ್ತದೆ. ಕಡಿಮೆ ಜನಸಂಖ್ಯೆ ಹೊಂದಿರುವ ಸವಿತಾ ಸಮಾಜದವರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದರೆ ಮಾತ್ರ ಸಮುದಾಯ ವ್ಯಕ್ತಿಗಳು ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ನ್ಯಾಯಾಲಯದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಸವಿತಾ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಗುರುಗಳ ಹಾದಿಯಲ್ಲಿ ಸಾಗಿ ಆಚಾರ ವಿಚಾರ ಮೈಗೂಡಿಸಿಕೊಂಡರೆ ಸಮಾಜದಲ್ಲಿ ಸವಿತಾ ಸಮಾಜ ಎಲ್ಲ ವರ್ಗದ ಜನರಿಗೂ ತಾರತಮ್ಯವಿಲ್ಲದೆ ಸೇವೆ ನೀಡುತ್ತಿದೆ. ಹಾಗಾಗಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಈ ಸಮುದಾಯ ಸದೃಢವಾಗಬೇಕಿದೆ. ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಮುಖಂಡರಿಗೆ ಸಾಧ್ಯವಾಗುತ್ತಿಲ್ಲ. ಸಂಘಟಿತರಾಗುವ ಮೂಲಕ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಬೇಕು ಎಂದರು. ವೃತ್ತಿ ಬಾಂಧವ್ಯ ಇದೆ. ಇದ್ರ ಜೊತೆಗೆ ಇವರೊಂದು ಮಾತಾಡಿದ್ರು, ನಾವು ಅಷ್ಟಕ್ಕೆ ಸೀಮಿತವಾದರೆ ಇವತ್ತು ಮುಂದಿನ ನಮ್ಮ ಜನಾಂಗ ಏನಿದೆ, ಮುಂದಿನ ನಮ್ಮ ಸಮುದಾಯ ಏನಿದೆ, ನಮ್ಮ ಮಕ್ಕಳು ಓದ್ಬಿಟ್ಟು ಒಳ್ಳೆಯ ಜ್ಞಾನ ಪಡೆದ್ರು. ಯಾಕಂದರೆ ಮುಂದೆ ಈ ಸಮಾಜವನ್ನು ಆಳ್ತಕ್ಕಂಥದ್ದು ಜ್ಞಾನನೇ, ಯಾವುದು ಹಣ, ರಾಜಕೀಯ, ಇನ್ನೊಂದು ಮತ್ತೊಂದು ಯಾವುದೂ ಅಲ್ಲ. ಮುಂದೆ ಈ ಜಗತ್ತನ್ನು ಆಳ್ತಕ್ಕಂಥದ್ದು ಜ್ಞಾನ. ಒಳ್ಳೆಯ ಜ್ಞಾನವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು, ಅವ್ರು ಚೆನ್ನಾಗಿ ಓದಬೇಕು, ಒಳ್ಳೆಯ ಸ್ಥಿತಿವಂತರಾಗಬೇಕು. ಎಲ್ಲರಂಗೆ ನಾವು ಕೂಡ ಓದಿ ನಮ್ಮ ಮಕ್ಕಳು ಮುಂದೆ ಬರಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಜನಾಂಗ ಏನಿದೆಯೋ ಅವ್ರು ಒಗ್ಗಟ್ಟಾಗಿದ್ದು ನಾಳೆ ನಮ್ಮ ಸಮುದಾಯದ ಒಂದು ತತ್ವ ಸಿದ್ಧಾಂತಗಳು ಏನಿದೆಯೋ ಅದಕ್ಕೆ ಬದ್ಧರಾಗಿ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿದ್ದೀವಿ. ಪೌರಾಣಿಕ ವ್ಯಕ್ತಿಯಾದ ಸವಿತಾ ಮಹರ್ಷಿಯು ರಥಸಪ್ತಮಿಯ ದಿನ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಜನಿಸಿದರು. ಧಾರ್ಮಿಕವಾಗಿ ಶಿವನ ಎಡಗಣ್ಣನ್ನು ಚಂದ್ರನಿಗೆ, ಬಲಗಣ್ಣನ್ನು ಸೂರ್ಯನಿಗೆ ಹೋಲಿಸಲಾಗುತ್ತದೆ. ಶಿವನ ಬಲಗಣ್ಣಿನಿಂದ ಜನಿಸಿದವನೇ ಸವಿತಾ ಮಹರ್ಷಿ ಎಂದು ತಿಳಿಸಿದ ಅವರು, ಸವಿತಾ ಸಮಾಜದವರನ್ನು ಸೂರ್ಯವಂಶಕ್ಕೆ ಸೇರಿದವರೆಂದು ಹೆಮ್ಮೆಯಿಂದ ಹೇಳಬಹುದು. ಅಪಾರ ಜ್ಞಾನ ಭಂಡಾರ ಹೊಂದಿದ ಸವಿತಾ ಮಹರ್ಷಿಗಳು 4ನೇ ವೇದವಾದ ಸಮಾದೇವ ಕೃತಿ ರಚಿಸಿದ್ದಾರೆ. ಇವರ ಮಗಳಾದ ಗಾಯತ್ರಿ ದೇವಿಯ ಶ್ರೇಷ್ಠ ಮಂತ್ರವಾದ ಗಾಯತ್ರಿ ಮಂತ್ರವನ್ನು ರಚಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಅಧ್ಯಕ್ಷ ಮಂಜುನಾಥ್, BCM ಶಿವಪ್ಪ, ರಾಜಣ್ಣ, ಸವಿತಾ ಸಮಾಜದ ಮುಖಂಡರಾದ ಲಕ್ಷ್ಮೀನರಸಪ್ಪ, ರಾಮಾಂಜಿ, ಸುಧಾ, ಶ್ರೀನಿವಾಸ್, ಮಹೇಶ್ ಸೇರಿದಂತೆ ಅನೇಕ ಮುಖಂಡರು ಇದ್ದರು. ಸುಬ್ಬು, ಈ ನ್ಯೂಸ್ TV, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ TV ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ
ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ಕೂಡ ನಮಸ್ಕಾರ. 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ನಾವು ಕೈಗೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ರಸ್ತೆ ಸುರಕ್ಷತೆಯ ಬಗ್ಗೆ ಗಮನವನ್ನು ಕೊಡಬೇಕು ಮತ್ತು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂಥ ನಿಯಮಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜೀವನದ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಹಾಗಾಗಿ ವಾಹನ ಸವಾರರೇ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ವಾಹನಗಳ ದಾಖಲೆಗಳು ಚಾಲ್ತಿಯಲ್ಲಿರುವಂತೆ ಕ್ರಮವನ್ನು ವಹಿಸಿರಿ. ವಾಹನಗಳನ್ನು ಚಲಾಯಿಸುವಾಗ ಚಾಲಕ ಇರ್ಬೋದು ಅಥವಾ ಸಿಬ್ಬಂದಿ ಇರ್ಬೋದು, ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು. ಅದು ನಮ್ಮ ಜೀವವನ್ನು ಕಾಪಾಡುತ್ತೆ. ವಾಹನಗಳನ್ನು 18 ವರ್ಷಕ್ಕಿಂತ ಒಳಪಟ್ಟಿರುವ ಚಿಕ್ಕ ಮಕ್ಕಳು ಚಲಾಯಿಸುವಂತಿಲ್ಲ. ಯಾರೂ ಕೂಡ 18 ವರ್ಷ ಕಡಿಮೆ ವಯಸ್ಸಿನ ಮಕ್ಕಳು ವಾಹನವನ್ನು ಚಲಾಯಿಸಬೇಡಿ. ಲಘು ಮೋಟಾರ್ ವಾಹನಗಳನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟನ್ನು ಧರಿಸಬೇಕಾಗಿರೋದು ಕಡ್ಡಾಯ. ಕುಡಿದು ವಾಹನಗಳನ್ನು ಚಲಾವಣೆ ಮಾಡಬೇಡಿ. ದ್ವಿಚಕ್ರ ವಾಹನಗಳನ್ನು ಬಳಕೆ ಮಾಡಬೇಕಾದ್ರೆ ಎರಡೂ ಬದಿಯಲ್ಲೂ ಕೂಡ ಮಿರರ್ಗಳನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಕೂಡ ಕಡ್ಡಾಯ. ವಾಹನಗಳನ್ನು ಸಂಚರಿಸುವಾಗ, ವಾಹನಗಳನ್ನು ನೀವು ಡ್ರೈವ್ ಮಾಡಬೇಕಾದ್ರೆ ಸಂಚಾರಿ ನಿಯಮಗಳನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿದರೆ ನಾವು ಮತ್ತೊಬ್ಬರ ಜೀವವನ್ನು ಕಾಪಾಡಿಕೊಳ್ಬೋದು ಮತ್ತು ನಮ್ಮ ಜೀವವನ್ನು ಕೂಡ ಕಾಪಾಡಿಕೊಳ್ಬೋದು. ರಸ್ತೆ ದಾಟುವಾಗ ದಯಮಾಡಿ ಎರಡೂ ಬದಿಗಳಲ್ಲಿ ಕೂಡ ನೋಡಿ, ಯಾವುದೇ ವಾಹನಗಳು ಸಂಚರಿಸ್ತಾ ಇಲ್ಲ ಅಂದಾಗ ಮಾತ್ರ ರಸ್ತೆಯನ್ನು ದಾಟ್ರಿ. ಹಾಗೆಯೇ ರಸ್ತೆಯ ಮೇಲೆ ಆಗಿರ್ತಕ್ಕಂಥ ಝೀಬ್ರಾ ಲೈನ್ಸ್ ಏನಿದೆ ಅದನ್ನು ನೀವು ಗಮನಿಸಬೇಕಾಗುತ್ತೆ. ಹಾಗೆಯೇ ಟ್ರಾಫಿಕ್ ರೂಲ್ಸನ್ನು ನೋಡ್ಕೊಳ್ಬೇಕಾಗುತ್ತೆ. ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ಚಲಾವಣೆ ಮಾಡಲಿಕ್ಕೆ ನೀವು ಗಮನವನ್ನು ಹರಿಸಿ. ವಾಹನಗಳ ಸೀಟಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಮೀರಿ ಜನರನ್ನು ವಾಹನಗಳಲ್ಲಿ ತುಂಬಿಸ್ಕೊಂಡು ಹೋಗಬೇಡಿ. ಪುಟ್ಟ ಮಕ್ಕಳನ್ನು ದ್ವಿಚಕ್ರ ವಾಹನಗಳಲ್ಲಿ ಕೊಂಡೊಯ್ಯುವಾಗ ಸೇಫ್ಟಿ ಹಾರ್ನೆಸ್ಸನ್ನು ಕಡ್ಡಾಯವಾಗಿ ಧರಿಸಬೇಕು. ವಾಹನಗಳನ್ನು ಚಲಾಯಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಫೋನನ್ನು ಬಳಸಬೇಡಿ. ಅಪಘಾತಕ್ಕೀಡಾದಂಥವ್ರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಲಿಕ್ಕೆ, ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಕ್ರಮವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಹಾಗಾಗಿ ಅದನ್ನು ನೀವು ಅಪಘಾತಕ್ಕೀಡಾದಂಥ ಸಂದರ್ಭಗಳಲ್ಲಿ ಜನರನ್ನು ಪ್ರಥಮ ಚಿಕಿತ್ಸೆಗೆ ಒಳಪಡಿಸಿ ಅವರನ್ನು ಹತ್ತಿರದ ಸಮೀಪದ ಆಸ್ಪತ್ರೆಗಳಿಗೆ ಸೇರಿಸುವ ಮೂಲಕ ಜನರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾಗರಿಕರಾಗಿ ನಾವು ಮಾಡಬೇಕು. ಹಾಗಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ನಾವೆಲ್ಲರೂ ಕೂಡ ಪಾಲಿಸೋಣ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ತಾಲೂಕು ಶಿಡ್ಲಘಟ್ಟ ರಸ್ತೆಯ ಕೋನಪಲ್ಲಿ ಬಳಿ ಇರುವ ಯಾಟಿಒ ಕಚೇರಿಯ ಸಮೀಪ 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದನವರು ಉದ್ಘಾಟನೆ ಮಾಡಿ, ಸುರಕ್ಷತಾ ಮಾಸ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಎಲ್ಲ ಸಾರ್ವಜನಿಕರಿಗೆ ವಾಹನ ಚಾಲನೆ ಮಾಡಬೇಕಾದರೆ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಜನರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ಗೋಪಿಕೃಷ್ಣ, ಪೂಜಾ ಜಿಎಂ, ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯ ತಾಂತ್ರಿಕ ವಿಭಾಗದ ಅಧಿಕಾರಿ ಅರ್ಜುನ್ ಕುಮಾರ್, ಆರ್ಟಿಒ ಕಚೇರಿಯ ಅಧೀಕ್ಷಕರಾದ ವೇಣುಗೋಪಾಲ್ ಇನ್ನಿತರರಿದ್ದರು. ರಥಸಪ್ತಮಿ ಪ್ರಯುಕ್ತ ಗೌರಿಬಿದನೂರು ನಗರದ ಶನಿ ಮಹಾತ್ಮ ದೇವಾಲಯದ ಆವರಣದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೂರ್ಯನು ಹಿಂದಿನಿಂದ ತನ್ನ ಪಥವನ್ನು ಬದಲಾಯಿಸುತ್ತಾನೆ. ಭೂಮಿಗೆ ಹತ್ತಿರವಾಗುವುದರಿಂದ ಭೂಮಿಯ ಮೇಲೆ ಶಾಖ ಹೆಚ್ಚಾಗುತ್ತದೆ. ಸೂರ್ಯ ಜಯಂತಿ ಎಂದು ಸಹ ಹೇಳಲಾಗುತ್ತದೆ. ಸೂರ್ಯ ನಮಸ್ಕಾರಗಳಿಂದ ದೇಹದಲ್ಲಿ ರಕ್ತ ಸಂಚಲನೆ ಆಗಿ ಮಾನಸಿಕ ವಿಕಾಸಕ್ಕೆ, ದೇಹದಾರುಢ್ಯಕ್ಕೆ ಹೆಚ್ಚು ಉಪಯುಕ್ತ ಎಂದು ಯೋಗ ಶಿಕ್ಷಣ ಸಂಚಾಲಕ ಚಿಕ್ಕನರಸಿಂಹಪ್ಪ ತಿಳಿಸಿದರು. ಈ ವೇಳೆ 200ಕ್ಕೂ ಹೆಚ್ಚು ಯೋಗ ಪಟುಗಳು 108 ಅಗ್ನಿಹೋತ್ರಗಳು 108 ಸೂರ್ಯ ನಮಸ್ಕಾರಗಳನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ
ಕೃಷ್ಣಮೂರ್ತಿ, ಕಸಬಾ ಅಧ್ಯಕ್ಷ ಜನಾರ್ದನ್ ಮೂರ್ತಿ, ಸೂರ್ಯಪ್ರಕಾಶ್, ಶ್ರೀನಿವಾಸ್, ಚಂದ್ರಶೇಖರ್ ಮುಂತಾದವರು ಭಾಗವಹಿಸಿದ್ದರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಕೋಲಾರದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮಂಗಳವಾರ ಬೆಳಗ್ಗೆ 5 ಗಂಟೆಯಲ್ಲಿ ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕ 108 ಸೂರ್ಯ ನಮಸ್ಕಾರಗಳನ್ನು ಮಾಡಲಾಯಿತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಶಾಖೆಗಳಿಂದ 500ಕ್ಕೂ ಹೆಚ್ಚು ಯೋಗ ಬಂಧುಗಳು ಸೂರ್ಯ ಭಗವಂತನಿಗೆ 108 ಸೂರ್ಯ ನಮಸ್ಕಾರಗಳನ್ನು ಅರ್ಪಿಸಿದರು. ಅನಂತರ ಯೋಗದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಯೋಗ ನಡಿಗೆ ಮುಖಾಂತರ ಶ್ರೀ ಪತಂಜಲಿ ಯೋಗ ಮಂದಿರವನ್ನು ತಲುಪಿ ಸೂರ್ಯ ಹೋಮ ಹವನಗಳಲ್ಲಿ ಪಾಲ್ಗೊಂಡರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸೌಪಾಣಿಕ ವಲಯ ಸಂಚಾಲಕರು ಹಾಗೂ ಯೋಗ ಶಿಕ್ಷಕರಾದ ಮಾರ್ಕೊಂಡಣ್ಣ ರಥಸಪ್ತಮಿ ಮಹತ್ವ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಬಿಸಪ್ಪಗೌಡ, ಉಪಾಧ್ಯಕ್ಷ ಡಾಕ್ಟರ್ ಜನಾರ್ದನ, ಚಂದ್ರಣ್ಣ ಗೋವಿಂದರಾಜು, ಯೋಗ ಶಿಕ್ಷಕರಾದ ರವಿಕುಮಾರ್, ಶ್ರೀನಿವಾಸ್, ರಮೇಶ್, ಮಂಜುಳಾ, ಪತ್ರಕರ್ತರು ಚಂದ್ರು, ಡಾಕ್ಟರ್ ಆಶಾ, 100 ಶಾಲಾ ಮಕ್ಕಳು ಸೇರಿದಂತೆ ಯೋಗ ಬಂಧುಗಳು ಸೂರ್ಯ ನಮಸ್ಕಾರದಲ್ಲಿ ಭಾಗವಹಿಸಿದ್ದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿ ನಡೆಸಿದ ಎನ್ಪಿಎಸ್ ನೌಕರರ ಸಂಘದ ಪದಾಧಿಕಾರಿಗಳು ಫೆಬ್ರವರಿ 7ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 1 ದಿನದ ಹಕ್ಕೊತ್ತಾಯ ಸಮಾವೇಶವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಎನ್ಪಿಎಸ್ ನೌಕರರ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಿ ಪರಮೇಶ್ವರ್ ಅವರು ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹಳೆಯ ಪಿಂಚಣಿ ಪದ್ಧತಿಯನ್ನೇ ಮರುಜಾರಿ ಮಾಡುವುದಾಗಿ ಭರವಸೆ ನೀಡಿದ್ದರು. ಅವರು ಅಧಿಕಾರಕ್ಕೆ ಬಂದಾಯಿತು. ಆದರೆ ಕೊಟ್ಟ ಮಾತಿನಂತೆ ಹಳೆಯ ಪಿಂಚಣಿ ಪದ್ಧತಿಯನ್ನು ಜಾರಿ ಮಾಡಲಿಲ್ಲ. ಕೇಳಿದಕ್ಕೆ ಪಂಚ ಗ್ಯಾರಂಟಿಗಳ ಜಾರಿ ನಂತರ 6ನೇ ಗ್ಯಾರಂಟಿಯಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವುದು ನಮ್ಮ ಮುಂದಿದೆ ಎಂದಿದ್ದರು. ಆದರೆ ಈಗ ಪಂಚ ಗ್ಯಾರಂಟಿ ಯೋಜನೆಗಳ ಜಾರಿ ಆಗಿದೆ. ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದಿದೆ. ಇನ್ನು ಹೊಸ ಪಿಂಚಣಿ ಪದ್ಧತಿ ರದ್ದು ಮಾಡಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿಲ್ಲ ಎಂದು ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಎನ್ಪಿಎಸ್ ನೌಕರರ ಸಂಘದ ಕಾರ್ಯದರ್ಶಿ ನರಸಿಂಹರಾಜು, ಉಪಾಧ್ಯಕ್ಷ ಪಿಡಿಒ ರಾಮಕಾಂತ್, ಖಜಾಂಚಿ ಆರೋಗ್ಯ ಇಲಾಖೆ ಟಿಟಿ ನರಸಿಂಹಪ್ಪ, ಕಂದಾಯ ಇಲಾಖೆ ಜಾರ್ಜ್, ಅನುದಾನಿತ ಶಿಕ್ಷಕರ ಸಂಘದ ವೆಂಕಟೇಶ್ ಮತ್ತಿತರರು ಭಾಗವಹಿಸಿದ್ದರು. ಹೆಜ್ಜೇನು ದಾಳಿಗೆ ವ್ಯಕ್ತಿಯೊಬ್ಬ ಬಲಿಯಾಗಿರುವ ಘಟನೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ದಂಡಿನಾಶಿವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಣಕೆರೆ ಗ್ರಾಮದಲ್ಲಿ ಸಂಭವಿಸಿದೆ. ಹಿಂದಿನಂತೆ ಮಂಗಳವಾರ ಬೆಳಗ್ಗೆ 51 ವರ್ಷದ ರೈತ ಪದ್ಮನಾಭ ಎಂಬುವರು ತೋಟಕ್ಕೆ ತೆರಳಿದ್ದಾರೆ. ಇದೇ ವೇಳೆ ಒಂದೇ ಬಾರಿ 1000ಕ್ಕೂ ಹೆಚ್ಚು ಜೇನುನೊಣಗಳು ಪದ್ಮನಾಭ ಎಂಬುವವರ ಮೇಲೆ ದಾಳಿ ಮಾಡಿದ್ದು, ಅವುಗಳ ದಾಳಿಗೆ ರೈತ ಪದ್ಮನಾಭ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದು, ಅಕ್ಕಪಕ್ಕದ ತೋಟದ ರೈತರು ಇದನ್ನು ಗಮನಿಸಿ ಅವರ ಕುಟುಂಬಕ್ಕೆ ವಿಷಯ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಗ್ರಾಮಸ್ಥರು ಮತ್ತು ಕುಟುಂಬ ವರ್ಗ ಅವರನ್ನು ಹತ್ತಿರದಲ್ಲಿರುವ ಮಾಯಾಸಂದ್ರದ ಸಾರ್ವಜನಿಕ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ಅಷ್ಟರಲ್ಲಾಗಲಿ ಪದ್ಮನಾಭ ಎಂಬುವರು ಸಾವನ್ನಪ್ಪಿದ್ದಾರೆ. ಈ ಕುಟುಂಬ ವ್ಯವಸಾಯವನ್ನೇ ನಂಬಿ ಬದುಕುತ್ತಿದ್ದು, ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾವನ್ನಪ್ಪಿರುವ ಪದ್ಮನಾಭ ಎಂಬುವವರಿಗೆ ಹೆಂಡತಿ ರೂಪ ಮತ್ತು ಮಕ್ಕಳಾದ ಜೀವನ್, ತೇಜಸ್ವಿನಿ 2 ಮಕ್ಕಳನ್ನು ಅಗಲಿದ್ದಾರೆ. ಒಟ್ಟಾರೆ ಕುಟುಂಬಕ್ಕೆ ಆಸರೆಯಾಗಿದ್ದ ಪದ್ಮನಾಭ ಅವರ ಸಾವು ಬರಸಿಡಿಲಿನಂತೆ ಎರಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ.